ಒಂದು, ಮಾಜಿ ಸಚಿವ, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿ ವಾಪಸ್ ಜೈಲಿಗೆ ಹೋಗಿ ಅಂತ ಹೇಳಿದ್ದು. ಯೋಗೀಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಕೋರ್ಟಿಗೆ ಸಾಕ್ಷಿ ಹೇಳೋದಕ್ಕೆ ಅಂತ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡಿ ಅವರು ಪೊಲೀಸ್ ತನಿಖೆಯಲ್ಲಿ ಹೇಳಿದ್ದೇ ಒಂದು, CBI ತನಿಖೆಯಲ್ಲಿ ಹೇಳಿದ್ದೇ ಒಂದು, ಕೋರ್ಟಿನ ಕಟಕಟೆಯಲ್ಲಿ ಬಂದು ನಿಂತ್ಕೊಂಡು ಹೇಳೋದೇ ಇನ್ನೊಂದು. ಹಿಂಗೆ ಯಾಕೆ ಆಗ್ತಿದೆ ಅಂತಂದರೆ, ಅವರು ತಮ್ಮ ತಮ್ಮ ಮನೆಗಳಿಂದ ಕೋರ್ಟಿಗೆ ಡೈರೆಕ್ಟಾಗಿ ಬರ್ತಾ ಇರಲಿಲ್ಲ, ಇನ್ನೆಲ್ಲೋ ಹೋಗಿ ಬರ್ತಿದ್ರು ಅವರು. ಅದನ್ನು ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ CBIನವ್ರು ಇಟ್ಟರು. CBI ಹೇಳ್ತು ಇನ್ನು ಸಾಕು, ಹೊರಗಡೆ ಇದ್ದಿದ್ದು ವಾಪಸ್ ಜೈಲಿಗೆ ಹೋಗಬೇಕು ಅಂತ. ವಿನಯ್ ಕುಲಕರ್ಣಿಗೆ ಬಂದು ಸರೆಂಡರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ವಾರ ಟೈಮ್ ಆದರೂ ಕೊಡ್ತು ಸುಪ್ರೀಂ ಕೋರ್ಟ್. ಒಂದು ವಾರ ಟೈಮು. ಅಷ್ಟರಲ್ಲಿ ಆ ವ್ಯಕ್ತಿ ಹೆಂಡತಿನ ಕರ್ಕೊಂಡು ಸಭೆಗಳನ್ನು ಮಾಡಿ, ನಾನು ಜೈಲಲ್ಲಿರ್ತೀನಪ್ಪ, ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ನನ್ನ ಹೆಂಡತಿ ನಿರ್ವಹಿಸ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಪ್ರಿಪೇರ್ ಆಗಿ ಒಂಚೂರು ಹೆಂಡತಿ ಮಕ್ಕಳ ಜೊತೆ ಊಟ ಗೀಟ ಮಾಡಿ ಆ ನಂತರ ಜೈಲಿಗೆ ಹೋಗಿದ್ದು. ಆ ಆರ್ಡರ್ ಬಂದ ನಂತರ ನಾನು ನೋಡಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಕೊಟ್ಟಂಥ ತೀರ್ಪು. ಹಾಸನದ ಮಾಜಿ ಸಂಸದ, ದೇವೇಗೌಡರ ಮೊಮ್ಮಗ, ರೇವಣ್ಣವರ ಮಗ. ನಮ್ಮ ಕಡೆ ದೇವಸ್ಥಾನಕ್ಕೆ ಹೋರಿ ಬಿಡ್ತಾರೆ, ಬಸವಿ ಬಿಡೋದು ಅಂತಾರೆ ನಮ್ಮ ಕಡೆ. ಬಸವಿ ಬಿಟ್ಟವ್ರಂಗೆ ಆಡ್ಬಿಟ್ಟಿದ್ದ ಆತ. ಅದು ಎಷ್ಟು ಹೆಣ್ಣುಮಕ್ಕಳು ಏನೋ, ನೂರಾರು ವಿಡಿಯೋಗಳು. ಅಸಹ್ಯ ಬಂದೋಗಿತ್ತದ ಆ ಪ್ರಕರಣವನ್ನು ನೋಡಿ ರಾಜ್ಯದ ಜನರಿಗೆ. ಕರ್ನಾಟಕದ ಮಾನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದ್ದಂಥ ಪ್ರಕರಣ ಅದು. ಪ್ರಭಾವಿ, ರೊಕ್ಕಸ್ಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳ್ತು ಜೀವಾವಧಿ ಶಿಕ್ಷೆ ನಿನಗೆ ಇರು ಜೈಲಿನಲ್ಲಿ ಅಂತ. ಜೀವಾವಧಿ ಶಿಕ್ಷೆ. ಅದಾದ ನಂತರ ಈ ಪ್ರಕರಣ ನೋಡಿ, ಈ ಪ್ರಕರಣ ಐ ಸ್ಟಿಲ್ ರಿಮೆಂಬರ್. ದರ್ಶನ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಈ ಮರ್ಡರ್ ಕೇಸಿನ, ರೇಣುಕಾಸ್ವಾಮಿ ಮರ್ಡರ್ ಕೇಸಿನ ತನಿಖೆಯಲ್ಲಿದ್ದಂಥ ಅನೇಕ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದ್ದೆ, ಭೇಟಿಯಾಗಿದ್ದೆ. ಅವರ ಮುಖದ ಮೇಲೆ ಕಳೆ ಇಲ್ಲ, ಧ್ವನಿಲಿ ಉತ್ಸಾಹ ಇಲ್ಲ. ಏನೋ ಸರ್, ಹಗಲು ರಾತ್ರಿ ಕಷ್ಟಪಟ್ಟು ಏನೋ ಮಾಡಿದ್ವಿ, ಕೋರ್ಟ್ ನೋಡಿ ಜಾಮೀನು ಕೊಟ್ಟುಬಿಡ್ತು ಅಂತಿದ್ರು. ಪ್ರಾಸಿಕ್ಯೂಷನ್ ಪರ ವಕೀಲರನ್ನು ಅನೇಕರನ್ನು ಮಾತಾಡಿಸಿದ್ದೆ, ಅವರು ಹಾಗೆ ಅಂತಿದ್ರು. ಕೇಸ್ ಭಾಳ ಸ್ಟ್ರಾಂಗ್ ಇತ್ತು ಸರ್, ಅದು ಯಾಕೆ ಜಾಮೀನು ಕೊಡ್ತೋ ಗೊತ್ತಿಲ್ಲ, ಹೈಕೋರ್ಟ್ನಲ್ಲಿ ಜಾಮೀನು ಆಗ್ಬಿಡ್ತು ಅಂತಿದ್ರು.